ಇನ್ನು ಈ ಬೇರೆ ಬೇರೆ ಪಕ್ಷದಲ್ಲಿದ್ದು ಕೂಡ ಕಾಂಗ್ರೆಸ್ಸಲ್ಲಿ ಗುರುತಿಸಿಕೊಂಡಿರುವಂಥ ನಾಯಕರಲ್ಲಿ ಸೋಮಶೇಖರ್ ಕೂಡ ಒಬ್ಬರು. ಸೋಮಶೇಖರ್ ಕೂಡ ಈ ಕಾರ್ಯಕ್ರಮದಲ್ಲಿ ಇವತ್ತು ಹಾಜರಿರ್ತಾರೆ. ಅದಕ್ಕೋಸ್ಕರ ಸೋಮಶೇಖರ್ ಈಗಾಗಲೇ ಹೊರಟಿದ್ದಾರೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಹೆಸರಲ್ಲಿ ಸಮಾವೇಶ ಆಗ್ತಾ ಇದೆ. ಈ ಸಮಾವೇಶದಲ್ಲಿ ಸೋಮಶೇಖರ್ ಕೂಡ ಪಾಲ್ಗೊಳ್ತಾ ಇದ್ದಾರೆ. ಕೈ ನಾಯಕರ ಜೊತೆಗೆ ಅವರು ಏರ್ಪೋರ್ಟಿಗೆ ಬಂದಿದ್ದಾರೆ. ಸಚಿವ ದಿನೇಶ್ ಗುಂಡೂರಾವ್, KN ರಾಜಣ್ಣ ಅವರ ಜೊತೆಗೆ ಸೋಮಶೇಖರ್ ಕೂಡ ಇದ್ದಾರೆ. ಗಾಂಧಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರಾ? ಅದರಲ್ಲೇನು ಸಂದೇಹ ಇಲ್ಲ ಅಂತ ಅನಿಸುತ್ತೆ. ಯಾಕಂದರೆ ಅವ್ರಿಗೂ ಕೂಡ ಈಗ ಬೇರೆ ಮಾರ್ಗ ಇಲ್ಲ. ಈಗ ಸಂಪೂರ್ಣವಾಗಿ ಗುರುತಿಸ್ಕೊಂಡಾಗಿದೆ. BJPಯಿಂದ ಸಂಪೂರ್ಣವಾಗಿ ದೂರ ಆಗಿದ್ದಾರೆ. ಟೆಕ್ನಿಕಲಿ ಮಾತ್ರ ಅವರು BJPನಲ್ಲಿದ್ದಾರೆ ಅಷ್ಟನ್ನೇ. ಅದು ಬಿಟ್ಟರೆ ಮಾನಸಿಕವಾಗಿ ಅವರಿರುವಂಥದ್ದು ಕಾಂಗ್ರೆಸ್ ಜೊತೆಗೇ. ಹೀಗಾಗಿ ಸೋಮಶೇಖರ್ ಕೂಡ ಹೊರಟಿದ್ದಾರೆ. ಸೋಮಶೇಖರ್ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು ಅಂತ. ಪಾಲ್ಗೊಂಡ್ರೂ ಕೂಡ ಅದೇನು ದೊಡ್ಡ ಅಚ್ಚರಿ ಏನಲ್ಲ. ನಾವೆಲ್ಲರಿಗೂ ಕೂಡ ಆಹ್ವಾನ ಕೊಟ್ಟಿದ್ದೀವಿ, ಅಂಥದ್ರಲ್ಲಿ ಯಾರು ಬೇಕಾದರೂ ಪಾಲ್ಗೊಳ್ಳಲಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಚಲುವರಾಯಸ್ವಾಮಿ. ಚಲುವರಾಯಸ್ವಾಮಿ ST ಸೋಮಶೇಖರ್ ಪಾಲ್ಗೊಳ್ತಾರೆ ಅನ್ನುವಂಥ ಪ್ರಶ್ನೆಗೆ ಏನು ಹೇಳಿದ್ರು ಬನ್ನಿ ನೋಡೋಣ. ಇದು ಸುವರ್ಣಸೌಧದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇದೆ. BJಪಿಯವರು ಬರ್ಬೋದು, ಜನತಾದಳದವರು ಬರ್ಬೋದು, ಸ್ಪೀಕರು, ಸಭಾಧ್ಯಕ್ಷರು, ಅಪೋಸಿಷನ್ ಲೀಡ್ರು ಎಲ್ಲರನ್ನೂ ಕರೆದೈತಿ. ಮಹಾತ್ಮ ಗಾಂಧಿಯವ್ರ ಸ್ಟ್ಯಾಚ್ಯೂ ಓಪನ್ನು, ಅಲ್ಲಿ ಫೋಟೋ ಸೆಷನ್ನು. ಅದಕ್ಕೆ ಪಕ್ಷ ಇಲ್ಲ. ಯಾರು ಎಲ್ಲರೂ ಬರ್ಬೋದು, ಎಲ್ಲರೂ ಬರ್ಲಿಕ್ಕೆ ಹೇಳಿದ್ರು. ಅದರಲ್ಲೇನು ಇದಕ್ಕೇನು ಪಕ್ಷ ಇಲ್ಲ.